ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಮಂಜು, ನೀವು ನೋಡುತ್ತಿದ್ದೀರಿ ಮಂಜು ಸ್ಟೋರೀಸ್. ಹೊಡೆದ 2 ಸಿಕ್ಸರ್ ಸ್ಟೇಡಿಯಂನಿಂದ ಆಚೆ. ಐಪಿಎಲ್ಗೂ ಮುನ್ನ ಆರ್ಸಿಬಿ ಬ್ಯಾಟರ್ ಎಚ್ಚರಿಕೆ. ಫ್ರೆಂಡ್ಸ್, ಈ ಸುದ್ದಿಯ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನು ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಐಪಿಎಲ್ 2025ರ ಆವೃತ್ತಿಯ ಆರಂಭಕ್ಕೆ ಇನ್ನು 4 ದಿನ ಮಾತ್ರ ಬಾಕಿ ಉಳಿದಿದೆ. 2 ತಿಂಗಳು ಕ್ರಿಕೆಟ್ ಅಭಿಮಾನಿಗಳಿಗೆ ಚುಟುಕು ಕ್ರಿಕೆಟ್ ಸಂಭ್ರಮ, ಮನರಂಜನೆ ಸಿಗಲಿದೆ. 10 ಫ್ರಾಂಚೈಸಿಗಳು ಒಂದು ಪ್ರತಿಷ್ಠಿತ ಪ್ರಶಸ್ತಿಗಾಗಿ ಸೆಣಸಲು ಸಜ್ಜಾಗಿವೆ. ಎಲ್ಲಾ ತಂಡಗಳು ಈಗಾಗಲೇ ಅಭ್ಯಾಸ ಆರಂಭಿಸಿವೆ. ಸೋಮವಾರ ಆರ್ಸಿಬಿ ತಂಡದ ಅನ್ಬಾಕ್ಸ್ ಕಾರ್ಯಕ್ರಮ ಕ್ರಿಕೆಟ್ ಜಗತ್ತಿನ ಗಮನ ಸೆಳೆದಿದೆ. ಸಾಮಾನ್ಯವಾಗಿ ಐಪಿಎಲ್ ಪಂದ್ಯಗಳಿಗೆ ಜನ ದುಡ್ಡು ಕೊಟ್ಟು ಟಿಕೆಟ್ ಖರೀದಿ ಮಾಡಿ ಸ್ಟೇಡಿಯಂಗೆ ಹೋಗ್ತಾರೆ. ಆದರೆ ಆರ್ಸಿಬಿ ಅನ್ಬಾಕ್ಸ್ ಕಾರ್ಯಕ್ರಮಕ್ಕೂ ಟಿಕೆಟ್ ಇದ್ದರೂ ಕೂಡ ಇಡೀ ಮೈದಾನ ಭರ್ತಿಯಾಗಿದ್ದು ತಂಡದ ಜನಪ್ರಿಯತೆಗೆ ಸಾಕ್ಷಿಯಾಗಿದೆ. ದುಡ್ಡು ಕೊಟ್ಟು ಬಂದ ಅಭಿಮಾನಿಗಳಿಗೂ ಭರಪೂರ ಮನರಂಜನೆ ಸಿಕ್ಕಿದೆ. ಅನ್ಬಾಕ್ಸ್ ಕಾರ್ಯಕ್ರಮದಲ್ಲಿ ಹಲವು ಟಾಸ್ಕ್ಗಳನ್ನು ಇಡಲಾಗಿತ್ತು. ಆಟಗಾರರ ಅಭ್ಯಾಸ, ಬೌಲಿಂಗ್ ಅಭ್ಯಾಸ, ಸಿಕ್ಸರ್ ಹೊಡೆಯುವ ಸ್ಪರ್ಧೆಗಳು ಗಮನ ಸೆಳೆದವು. ಸಿಕ್ಸರ್ ಬಾರಿಸುವ ಸ್ಪರ್ಧೆಯಲ್ಲಿ ಟಿಮ್ ಡೇವಿಡ್, ಫಿಲ್ ಸಾಲ್ಟ್, ಜಿತೇಶ್ ಶರ್ಮಾ, ಮನೋಜ್ ಭಾಂಡೆಗೆ, ಲಿಯಾಮ್ ಲಿವಿಂಗ್ ಸ್ಟೋನ್ ಸೇರಿದಂತೆ ಅನೇಕ ಆಟಗಾರರು ಪಾಲ್ಗೊಂಡಿದ್ದರು. ಇವರೆಲ್ಲ ಭರ್ಜರಿ ಸಿಕ್ಸರ್ ಬಾರಿಸುವ ಮೂಲಕ ಗಮನ ಸೆಳೆದರು. ಆದರೆ ಸ್ಫೋಟಕ ಆಲ್ರೌಂಡರ್ ರೊಮಾರಿಯೋ ಶೆಫರ್ಡ್ ಹೊಡೆದ ಸಿಕ್ಸರ್ಗಳು ನೆರೆದಿದ್ದವರನ್ನು ದಂಗಾಗುವಂತೆ ಮಾಡಿದವು. ರೊಮಾರಿಯೋ ಶೆಫರ್ಡ್ ಬಾರಿಸಿದ ಮೊದಲ ಸಿಕ್ಸರ್ ಚಿನ್ನಸ್ವಾಮಿ ಸ್ಟೇಡಿಯಂನಿಂದ ಆಚೆ ಹೋಯಿತು. ಬಳಿಕ ಇತರ ಆಟಗಾರರು ಸಿಕ್ಸರ್ ಬಾರಿಸಿದರು. ನೆರೆದಿದ್ದ ಅಭಿಮಾನಿಗಳು ರೊಮಾರಿಯೋ ಶೆಫರ್ಡ್ಗೆ ಮತ್ತೊಂದು ಅವಕಾಶ ನೀಡುವಂತೆ ಕಿರುಚಿದರು. ಬಳಿಕ ಬಂದ ರೊಮಾರಿಯೋ ಶೆಫರ್ಡ್ 2ನೇ ಸಿಕ್ಸರ್ ಬಾರಿಸಿದರು. ಇದು ಕೂಡ ಕ್ರೀಡಾಂಗಣದಿಂದ ಹೊರಗಡೆ ಹೋಯಿತು. ರೊಮಾರಿಯೋ ಶೆಫರ್ಡ್ ವೆಸ್ಟ್ ಇಂಡೀಸ್ ತಂಡದ ಸ್ಫೋಟಕ ಆಲ್ರೌಂಡರ್. ಕಳೆದ ವರ್ಷ ಅವರು ಮುಂಬೈ ಇಂಡಿಯನ್ಸ್ ತಂಡಕ್ಕಾಗಿ ಆಡಿದ್ದರು. 164 T20 ಪಂದ್ಯಗಳಲ್ಲಿ 147 ಇನ್ನಿಂಗ್ಸ್ಗಳಲ್ಲಿ 158 ವಿಕೆಟ್ ಪಡೆದುಕೊಂಡಿದ್ದಾರೆ. 117 ಇನ್ನಿಂಗ್ಸ್ಗಳಲ್ಲಿ 1656 ರನ್ ಗಳಿಸಿದ್ದಾರೆ. 148.52 ಅವರ ಸ್ಟ್ರೈಕ್ ರೇಟ್ ಆಗಿದೆ. ಫ್ರೆಂಡ್ಸ್, ಇನ್ನು ಈ ವಿಡಿಯೋದ ಉದ್ದೇಶ ಇಷ್ಟ ಆಗಿತ್ತು. ಇನ್ನು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.